ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಸೊ ಇವತ್ತು ನೀವು ತಮ್ಮನೆಲ್ಲ ನೋಡಿದ ಹಾಗೆ ನಾನು ಈ ಒಂದು 2 ಕ್ರೀಮ್ನ ಡಿಫರೆನ್ಸ್ನ ತೋರಿಸ್ಕೊಡ್ತೀನಿ. ಹಾಗೆ ಅದ್ರ ಪ್ರೈಸ್ ಹೇಗಿದೆ, ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಕ್ವಿಕ್ಕಾಗಿ ಹೇಳ್ಕೊಡ್ತೀನಿ, ತಡ ಮಾಡೋದು ಬೇಡ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಂಡು ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ನಾನಿಲ್ಲಿ 2 ರೀತಿ ರೆಟಿನಾಲ್ ಕ್ರೀಮ್ನ ತೊಗೊಂಡಿದ್ದೀನಿ. ಸೊ ಆಲ್ಮೋಸ್ಟ್ ಎಲ್ಲ ಹುಡುಗಿರು ಯೂಸ್ ಮಾಡೋ ಥರ ನೋಡೋದಾದರೆ ಕೆಲವೊಂದು ಸೆಲೆಬ್ರಿಟೀಸ್ಗಳು ಸಹ ಯೂಸ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನಾನು 2 ರೀತಿ ಯೂಸ್ ಮಾಡ್ತಾ ಇದ್ದೀನಿ. ಒಂದು ರೀಕ್ವಿಲ್ ಅವ್ರದ್ದು, ಹಾಗೆ ಇನ್ನೊಂದು ಆನ್ಲೈನ್ ಸಿಗುವಂತಹ ರೆಟಿನಾಲ್ ಕ್ರೀಮ್ನ ಯೂಸ್ ಮಾಡ್ತಾ ಇದ್ದೀನಿ. ರೀಕ್ವಿಲ್ ಬಂದು 370 ಸಮಥಿಂಗ್ ಕಾಸ್ಟ್ ಆಗುತ್ತೆ. ಹಾಗೆ ರೆಟಿನಾಲ್ ಬಂದುಬಿಟ್ಟು 120. ನೀವು ಒಂದೊಂದು ವೆಬ್ಸೈಟಲ್ಲಿ ಒಂದೊಂದು ರೀತಿ ಕಾಸ್ಟ್ ನಿಮಗೆ ಸಿಗುತ್ತೆ. ಹಾಗೆ ನಿಮಗೆ ನಾರ್ಮಲ್ ಮೆಡಿಕಲಲ್ಲಿ ಕೂಡ ಈ ಕ್ರೀಮ್ ಸಿಗುತ್ತೆ. ವಿಡಿಯೋನ ಸ್ವಲ್ಪ ಕೇರ್ಫುಲ್ಲಾಗಿ ನೋಡಿ, ಹಾಗೆ ಕೇರ್ಫುಲ್ಲಾಗಿ ಕೇಳಿಸ್ಕೊಳ್ಳಿ. ಆಮೇಲೆ ನಾನೇ ಹೇಳೋದು ಒಂದು, ನೀವೇ ಅರ್ಥ ಮಾಡ್ಕೊಳ್ಳೋದೊಂದು. ಅದಕ್ಕೋಸ್ಕರ ಕಂಪ್ಲೀಟಾಗಿ ವಿಡಿಯೋನ ನೋಡಿಬಿಟ್ಟು ಆಮೇಲೆ ನಿಮ್ಗೆ ಏನು ಅನಿಸುತ್ತೆ ಅದನ್ನು ಕಮೆಂಟಲ್ಲಿ ತಿಳಿಸಿ ನನಗೆ. ಫಸ್ಟ್ ನಾನಿಲ್ಲಿ ರೀಕ್ವಿಲ್ ಅವರ 0.1% ರೆಟಿನಾಲ್ ನೈಟ್ ಕ್ರೀಮ್ನ ತೊಗೊಂಡಿದ್ದೀನಿ. ಇದು ತುಂಬಾ ಬೆನಿಫಿಟ್ಸ್ ಇದೆ ಇದರಲ್ಲಿ. ಯಾಕಂದರೆ ಬಿಗಿನರ್ಸ್ ಯಾರಿರ್ತಾರೆ ಯೂಸ್ ಮಾಡೋದಕ್ಕೆ, ಅವರು ಆರಾಮಾಗಿ ಯೂಸ್ ಮಾಡ್ಬೋದು, ಯಾವುದೇ ರೀತಿ ರಿಗ್ರೆಟ್ಸ್ ಇಲ್ಲ. ಆಲ್ರೆಡಿ ಇದರಲ್ಲಿ ಕೊಟ್ಟಿದ್ದಾರೆ, ರೆಟಿನಾಲ್ ಫಾರ್ ಬಿಗಿನರ್ಸ್ ಇಂಪ್ರೂವ್ ಸ್ಕಿನ್ ಫರ್ಮ್ನೆಸ್, ಲೈನ್ಸ್ ಅ ಯೂತ್ಫುಲ್ ರೇಡಿಯನ್ಸ್, ಕ್ರೀಮಿ ಫಾರ್ಮುಲೇಷನ್ಸ್ ಸೂಟೇಬಲ್ ಫಾರ್ ಆಲ್ ಸ್ಕಿನ್ ಟೈಪ್ಸ್. ಹಾಗೆ ಇದು ಡರ್ಮಟಾಲಜಿಕಲಿ ಟೆಸ್ಟೆಡ್ ಅಂತಲೂ ಕೊಟ್ಟಿದ್ದಾರೆ. 30 ಗ್ರಾಮ್ಸ್ ಇರುತ್ತೆ. ಸೊ ನೀವು ಇದನ್ನು ಕಂಪ್ಲೀಟಾಗಿ ಹಿಂದೆ ಏನಿದೆ ಡಿಸ್ಕ್ರಿಪ್ಷನ್, ಹಾಗೆ ಇಂಗ್ರೀಡಿಯೆಂಟ್ಸ್ ಏನೆಲ್ಲ ಹಾಕಿದ್ದಾರೆ ಅದನ್ನು ಕೂಡ ನೋಡ್ಬೋದು. ಮಾರ್ಕೆಟಿಂಗ್ ಬೈ ಎಲ್ಲಿಂದ ಬಂದಿದೆ ಅಂತಲೂ ಕೂಡ ನೀವು ನೋಡ್ಬೋದು. ಇದನ್ನು ಹೇಗೆ ಯೂಸ್ ಮಾಡೋದು ಅನ್ನೋದನ್ನ ನಾನು ಇವಾಗ ಹೇಳ್ತೀನಿ. ನಾನು ಇದನ್ನು ಒಂದು ದಿನ ಬಿಟ್ಟು ಒಂದು ದಿನ ಆ ಥರ ಯೂಸ್ ಮಾಡ್ತೀನಿ. ಡೈಲಿ ನೈಟ್ ಯೂಸ್ ಮಾಡ್ತೀನಿ. ಇದು ನೈಟ್ ಕ್ರೀಮ್ ಆಗಿರೋದ್ರಿಂದ ನೈಟೇ ಯೂಸ್ ಮಾಡಬೇಕು. ಒಂದು ಕಾಳು ಏನಿರುತ್ತೆ, ಒಂದು ಹೆಸರು ಕಾಳು ಅಥವಾ ಕಡಲೆಕಾಳು ಏನಿರುತ್ತೆ, ಅಷ್ಟು ಕ್ರೀಮ್ನ ತೊಗೊಂಡು ಯೂಸ್ ಮಾಡಬೇಕಾಗತ್ತೆ. ನಿಮಗೆ ಓಪನ್ ಪೋಸ್ಟ್, ಪಿಗ್ಮೆಂಟೇಷನ್ ಅಥವಾ ಪಿಂಪಲ್ಸ್, ಹೋಲ್ಡ್ ಮಾರ್ಕ್ ಏನೇ ಇದ್ರು, ಅಂದರೆ ಹಳೆ ಮಾರ್ಕ್ಗಳು ಒಂದು 6 ತಿಂಗಳಾದರೂ ಅದು ಹೋಗ್ತಾನೆ ಇಲ್ಲ ಅಂತ ಅಂದರೆ ಅದು ಕ್ಲಿಯರಾಗಿ ಕಂಪ್ಲೀಟಾಗಿ ಹೋಗುತ್ತೆ. ಪೇಷನ್ಸ್ ಇರಬೇಕು. ಯಾವುದೇ ಕ್ರೀಮ್ ಆದರೂ ಹಚ್ಚಿದ ತಕ್ಷಣನೇ ನಿಮಗೆ ರಿಸಲ್ಟ್ ಗೊತ್ತಾಗೋದಿಲ್ಲ. ಅಟ್ಲೀಸ್ಟ್ ನೀವು ಕಾನ್ಸ್ಟೆಂಟ್ ಆಗಿ ಒಂದು 3 ವೀಕ್ಸ್ 4 ವೀಕ್ ಯೂಸ್ ಮಾಡಿದ್ರೆ ಅವಾಗ ನಿಮಗೆ ರಿಸಲ್ಟು ಚೆನ್ನಾಗಿ ಗೊತ್ತಾಗುತ್ತೆ. ಒಂದು ಕಾಳು ಸೈಜಷ್ಟು ರೀಕ್ವೆಲ್ದು ನಾನು ರೆಟಿನಾಲ್ನ ತೊಗೊಂಡಿದ್ದೀನಿ. ಇದರಲ್ಲಿ ನಿಮಗೆ 3 ಟೈಪ್ ಸಿಗುತ್ತೆ. ಅಂದರೆ 0.1, 0.3, 0.5 ಆ ಥರ ಸಿಗುತ್ತೆ. ಬಿಗಿನರ್ಸ್ಗೆ 0.1 ತಗೊಳ್ಳಿ. 0.1 ನಿಮಗೆ ಸೂಟ್ ಆದಮೇಲೆ ನೀವು ನೆಕ್ಸ್ಟ್ ಸ್ಟೆಪ್ಗೆ ಅಂದರೆ 0.3ಗೆ ಶಿಫ್ಟ್ ಆಗ್ಬೋದು. ಇವಾಗ ನಾನು ರೆಟಿನಾಲ್ ಕ್ರೀಮ್ನ ಹಾಕೋತಾ ಇದ್ದೀನಿ. ಸೊ ಇದ್ರ ಬೆನಿಫಿಟ್ಸ್ ಏನು ಅಂತ ಅಂದರೆ, ಇದು ಕೂಡ ನನಗೆ ಚೆನ್ನಾಗಿ ವರ್ಕ್ ಆಗಿದೆ. ಆದರೆ ಯೂಸ್ ಮಾಡೋದು ಹೇಗೆ ಅಂತ ಅಂದರೆ, ನಾನು ಇದನ್ನು ಮಂತ್ಲಿ 3 ಟೈಮ್ಸ್ ಅಷ್ಟೇ ಯೂಸ್ ಮಾಡ್ತೀನಿ. ಜಾಸ್ತಿ ಯೂಸ್ ಮಾಡೋದಿಲ್ಲ. ಜಾಸ್ತಿ ಯೂಸ್ ಮಾಡೋದ್ರಿಂದ ಪಿಂಪಲ್ಸ್ ಜಾಸ್ತಿ ಬರುತ್ತೆ. ಹಾಗೆ ಇದು ಕಾಂಬಿನೇಷನ್ ಸ್ಕಿನ್ ಹಾಗೆ ಡ್ರೈ ಸ್ಕಿನ್ಗೆ ಯೂಸ್ ಮಾಡಿ, ಆಯಿಲಿ ಸ್ಕಿನ್ ಹಾಗೆ ಸೆನ್ಸಿಟಿವ್ ಸ್ಕಿನ್ಗೆ ಯೂಸ್ ಮಾಡಿಬಿಡಿ. ಇದರಲ್ಲಿ ಏನಂತ ತೋರಿಸಿದ್ದಾರೆ ಅಂದರೆ ಎಕ್ಸ್ಟರ್ನಲ್ ಯೂಸ್ ಓನ್ಲಿ ಅಂತ ತೋರಿಸಿದ್ದಾರೆ. ಹಾಗೆ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ. ಈ ಒಂದು ಕ್ರೀಮ್ನ ಯಾವುದೇ ರೀತಿ ಡಾಕ್ಟರ್ಗಳು ಪ್ರಿಫರ್ ಮಾಡೋದಿಲ್ಲ. ಯಾಕಂದರೆ ಅದು ಎಕ್ಸ್ಟರ್ನಲ್ ಯೂಸ್ ಓನ್ಲಿ. ಯಾರಾದರೂ ಹಚ್ಕೊಂಡು ಅದರಿಂದ ಚೆನ್ನಾಗಿ ರಿಸಲ್ಟ್ ಬಂದರೆ ಒಬ್ಬರಿಗೆ ಅದನ್ನು ಹೇಳ್ತಾರೆ. ಈಗ ಅವ್ರೋಗಿ ಮತ್ತೊಬ್ಬರಿಗೆ ಹೇಳ್ತಾರೆ. ಹಾಗಾಗಿ ಈ ಕ್ರೀಮ್ ಮಾರ್ಕೆಟಲ್ಲಿ ಸೌಂಡ್ ಮಾಡ್ತಿರೋ ಅಂಥದ್ದು. ಸೊ ಇದನ್ನು ಜಾಸ್ತಿ ಬಳಸೋಕೆ ಹೋಗ್ಬೇಡಿ. ಬಟ್ ಕೆಲವ್ರಿಗೆ ವರ್ಕ್ ಆಗಿದೆ, ಇನ್ನು ಕೆಲವ್ರಿಗೆ ತುಂಬಾ ಏನು ಸ್ಕಿನ್ ಎಲ್ಲ ಹಾಳಾಗೋಗಿದೆ. ಸೊ ಅದಕ್ಕೋಸ್ಕರ ಇದನ್ನು ಲೈಟಾಗಿ ಯೂಸ್ ಮಾಡಿ ಅಂತ ಹೇಳ್ತೀನಿ. ಈ ಕ್ರೀಮ್ ಸಲುವಾಗಿ ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ವಿಡಿಯೋನ ಬಿಟ್ಟಿದ್ದೀನಿ. ಅರೌಂಡ್ 1.8 ಹ್ಯೂಜ್ ರೆಸ್ಪಾನ್ಸ್ ಬಂದಿದೆ. ಹಾಗೆ ಕೆಲವರು ವಿಡಿಯೋನ ಕಂಪ್ಲೀಟಾಗಿ ನೋಡದೆ ನಾನು ಏನು ಹೇಳಿದ್ದೀನಿ ಅಂತ ಅರ್ಥ ಮಾಡ್ಕೊಳ್ದೇನೆ ಸುಮ್ಮನೆ ಏನೇನೋ ಕಮೆಂಟ್ ಆಗ್ತಾರೆ. ಸೊ ಅವ್ರನ್ನೆಲ್ಲ ಇಗ್ನೋರ್ ಮಾಡಿದ್ದೀನಿ ನಾನು. ಸೊ ನಿಮಗೆ ಇನ್ನೂ ಇನ್ಫಾರ್ಮೇಷನ್ ಬೇಕು ಅಂತ ಅಂದರೆ ಆ ವಿಡಿಯೋ ನೋಡಿ. ನಾನು ಯೂಟ್ಯೂಬ್ ಸ್ಟಾರ್ಟಿಂಗ್ ಓಪನ್ ಮಾಡಿದಾಗ ಆ ವಿಡಿಯೋನ ಮಾಡಿದ್ದು. ಅದು ತುಂಬಾ ರೆಸ್ಪಾನ್ಸ್ ಚೆನ್ನಾಗಿ ಸಿಕ್ಕಿದೆ. ಸೊ ಇದಕ್ಕೂ ಕೂಡ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಇಲ್ಲಿ 2 ರೀತಿ ಕ್ರೀಮ್ ತೊಗೊಂಡಿದ್ನಲ್ಲ, ನೀವು ನೋಡ್ತಿರ್ಬೋದು. ರೀಕ್ವಿಲ್ ಅವ್ರದ್ದು ಸ್ವಲ್ಪ ಯೆಲ್ಲೋಯಿಶ್ ಆಗಿದೆ. ಹಾಗೆ ನಾರ್ಮಲ್ ರೆಟಿನಾಲ್ ಏನಿದೆ ಅದು ಪ್ಯೂರ್ ವೈಟ್ ಇದೆ ಕ್ರೀಮ್. ಸೊ ಇದನ್ನು ನಾನು ಇವಾಗ ಬ್ಲೆಂಡ್ ಮಾಡಿ ತೋರಿಸ್ತಾ ಇದ್ದೀನಿ. ಫಸ್ಟು ರೀಕ್ವಿಲ್ ಕ್ರೀಮ್ನ ಬ್ಲೆಂಡ್ ಮಾಡಿ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ, ಎಷ್ಟು ಈಕ್ವಲ್ ಆಗಿ, ಎಷ್ಟು ಚೆನ್ನಾಗಿ ಸ್ಕಿನ್ಗೆ ಬ್ಲೆಂಡ್ ಆಗುತ್ತೆ. ಯಾವುದೇ ರೀತಿ ವೈಟ್ ಕಾಸ್ಟ್ ಉಳ್ಕೊಳ್ಳೋದಿಲ್ಲ. ಇನ್ನೊಂದು ಮೇನ್ ಇನ್ಸ್ಟ್ರಕ್ಷನ್ಸ್ ಏನಪ್ಪ ಅಂತಂದರೆ, ನೀವು ಯಾವತ್ತೇ ರೆಟಿನಾಲ್ನ ಯೂಸ್ ಮಾಡಿದ್ರು ಅದ್ರ ಮಾರನೇ ಬೆಳಗ್ಗೆ ನೀವು ಸನ್ಸ್ಕ್ರೀನ್ನ ಯೂಸ್ ಮಾಡಲೇಬೇಕು, ಮಸ್ಟ್ ಆ್ಯಂಡ್ ಶುಡ್. ಇಲ್ಲಾಂದರೆ ನೀವು ಸ್ಕಿನ್ನ ಕ್ಲಿಯರ್ ಮಾಡೋದಕ್ಕೆ ರೆಟಿನಾಲ್ನ ಹಚ್ತಾ ಇರ್ತೀರ. ನೆಕ್ಸ್ಟ್ ನೀವು ಸನ್ಸ್ಕ್ರೀನ್ನ ಮರ್ತೋರೆ ಸನ್ಲೈಟ್ಗೆ ಸ್ಕಿನ್ ಬರ್ನ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಸನ್ಸ್ಕ್ರೀನ್ನ ಮಸ್ಟ್ ಆ್ಯಂಡ್ ಶುಡ್ ಕಂಪಲ್ಸರಿ ಯೂಸ್ ಮಾಡಿ. ಇಲ್ಲಿ ನಾನು ಬ್ಲೆಂಡ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು
ಕೊಡ್ತಾ ಇದೆ ಸ್ಕಿನ್ಗೆ. ಬೇಗನೆ ಅಬ್ಸರ್ಬ್ ಆಗುತ್ತೆ, ಸೊ ಯಾವುದೇ ರೀತಿ ವೈಟ್ ಕಾಸ್ಟ್ ಉಳ್ಕೊಳ್ಳೋದಿಲ್ಲ. ರಿಕ್ವಿಲ್ ಕ್ರೀಮ್ನ ಡಿಸಡ್ವಾಂಟೇಜಸ್ ಏನಪ್ಪಾ ಅಂತ ಅಂದರೆ, ನೀವು ಅದನ್ನ ಹಚ್ಚಾದ್ಮೇಲೆ ಆಗಲೇ ಹೇಳ್ದಾಗೆ ಸನ್ಸ್ಕ್ರೀನ್ ಮಸ್ಟ್ ಆ್ಯಂಡ್ ಶುಡ್ ಆಗಿ ಹಚ್ಕೊಳ್ಳಿ, ಇಲ್ಲಾಂದರೆ ಸಣ್ಣ ಸಣ್ಣ ಪಿಂಪಲ್ಸ್ ಆಗೋದು, ವೈಟ್ ಹೆಡ್ಸ್ ಆಗೋದು ಅದು ಬಂದ್ಬಿಡುತ್ತೆ. ಇವಾಗ ಅದೇ ಕೈಗೆ ಇನ್ನೊಂದು ಕ್ರೀಮ್ನ ಹಚ್ಕೊಂಡಿದ್ದೀನಿ, ರೆಟಿನಾಲ್ ಕ್ರೀಮ್ USP. ಸೊ ಇದನ್ನು ಬ್ಲೆಂಡ್ ಮಾಡ್ತಾ ಇದ್ದೀನಿ, ಬಟ್ ಬ್ಲೆಂಡ್ ಆಗ್ತಾ ಇಲ್ಲ. ಅರೌಂಡ್ 1 ನಿಮಿಷ ಬೇಕಾಗುತ್ತೆ ಇದನ್ನು ಬ್ಲೆಂಡ್ ಮಾಡೋದಕ್ಕೆ. ಏನಕ್ಕಂದರೆ ಇದು ವೈಟ್ ಕಾಸ್ಟ್ ಜಾಸ್ತಿ ಬೀಳತ್ತೆ, ಬೇಗ ಬ್ಲೆಂಡ್ ಆಗೋದಿಲ್ಲ, ಸ್ಕಿನ್ ಅಬ್ಸರ್ವ್ ಮಾಡ್ಕೊಳ್ಳೋದಿಲ್ಲ. ಮಿಸ್ಸಾಗಿ ನೀವು ಕ್ರೀಮ್ ಹಚ್ಕೊಂಡು ನೀವು ಕ್ರೀಮ್ ಹಚ್ಚಿದ್ದೀರಾ ಅನ್ನೋದು ಕಾಣಿಸುತ್ತೆ. ನಿಮಗಿಲ್ಲಿ ಡಿಫ್ರೆನ್ಸ್ ಕಾಣಿಸ್ತಿದೆ ಅನಿಸುತ್ತೆ, ಅದು ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗಿದೆ. ಇದಿನ್ನೂ ಆಗಿಲ್ಲ. ಹಾಗಂತ ಕ್ರೀಮ್ ವರ್ಕ್ ಆಗಲ್ಲ ಅಂತ ಅಲ್ಲ, ಇದು ಕೂಡ ವರ್ಕ್ ಆಗುತ್ತೆ, ಬಟ್ ಇದು ಚೆನ್ನಾಗಿ ವರ್ಕ್ ಆಗುತ್ತೆ ರೀಕ್ವಿಲ್ದು. ಇದನ್ನು ನೀವು ಕಾನ್ಸ್ಟೆಂಟಾಗಿ ಅಂದರೆ ನೀವು ಕರೆಕ್ಟಾಗಿ ಯೂಸ್ ಮಾಡಬೇಕು. ಕ್ರೀಮ್ ಇದೆ ಅಂತ ಡೈಲಿ ಹಚ್ಕೊಳ್ಳೋದು, ಡೈಲಿ 2 ಟೈಮ್ಸ್ ಹಚ್ಕೊಳ್ಳೋದು ಆ ಥರ ಎಲ್ಲ ಮಾಡಬಾರ್ದು. ಇವಾಗ 2 ಕ್ರೀಮ್ ಅಬ್ಸರ್ಬ್ ಆಗಿದೆ, ಆದರೆ ರೆಟಿನಾಲ್ ಕ್ರೀಮ್ USPನೂ ವೈಟ್ ಕಾಸ್ಟ್ ಕಾಣಿಸ್ತಾ ಇದೆ. ರೀಕ್ವಿಲ್ ರೆಟಿನಾಲ್ ಕ್ರೀಮ್ದು ಸ್ವಲ್ಪ ಸ್ಕಿನ್ ಮಾಯ್ಶ್ಚರೈಸ್ ಆಗಿದೆ ಅನ್ನೋ ಥರ ಕಾಣಿಸ್ತಾ ಇದೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಕಾಸ್ಟ್ ಜಾಸ್ತಿ ಆದರೂ ಪರವಾಗಿಲ್ಲ, ಒಳ್ಳೆ ರೀತಿಯಲ್ಲಿ ಕ್ರೀಮ್ನ ಯೂಸ್ ಮಾಡ್ಕೊಳ್ಳಿ. ರೆಟಿನಾಲ್ ಕ್ರೀಮ್ USPನ ಜಾಸ್ತಿ ಯೂಸ್ ಮಾಡೋದ್ರಿಂದ ಈ ರೀತಿ ಡಿಸ್ಪ್ಲೇಲಿ ಕಾಣಿಸ್ತಾ ಇದೆಯಲ್ಲ, ಆ ರೀತಿ ಪಿಂಪಲ್ಸ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಹಾಗೆ ಪಿಗ್ಮೆಂಟೇಷನ್ ಬರುತ್ತೆ, ಇಲ್ಲದೇ ಇರೋ ಜಾಗದಲ್ಲೆಲ್ಲ ಪಿಂಪಲ್ಸ್ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಇದನ್ನು ಆದಷ್ಟು ಅವಾಯ್ಡ್ ಮಾಡ್ಕೊಳ್ಳಿ. ರೀಕ್ವಿಲ್ನ ಬಿಗಿನರ್ ಸ್ಟಾರ್ಟ್ ಮಾಡಿ ಅಂತ ಕೊಟ್ಟಿದ್ದಾರೆ, ಅದು ತುಂಬಾ ಬೆಸ್ಟ್ ಇದೆ ಕ್ರೀಮ್. ಸೊ ಅದನ್ನು ಯೂಸ್ ಮಾಡಿಕೊಂಡು ನಿಮ್ಮ ಫೇಸಲ್ಲಿರುವಂತಹ ಕಲೆ ಹಾಗೆ ಪಿಂಪಲ್ಸ್ ಎಲ್ಲ ಏನಿರುತ್ತೆ ಅದನ್ನು ಕೂಡ ನೀವು ತೆಗಿಬೋದು. ಅದಕ್ಕೋಸ್ಕರ ಈ ಕ್ರೀಮ್ನ ಜಾಸ್ತಿ ಯೂಸ್ ಮಾಡ್ಕೊಳ್ಳಿ. ಹಾಗಂತ ಈ ಕ್ರೀಮ್ ಯೂಸ್ ಮಾಡಬೇಡಿ ಅಂತ ನಾನು ಹೇಳ್ತಾ ಇಲ್ಲ, ತಿಂಗಳಿಗೆ ಅಟ್ಲೀಸ್ಟ್ ಒಂದು 3 ಟೈಮ್ಸ್ ಯೂಸ್ ಮಾಡಿ ಸಾಕು. ಇದುವರೆಗೂ ಈ 2 ಕ್ರೀಮ್ನ ಯೂಸ್ ಮಾಡೇ ಇಲ್ಲ, ಇನ್ಮೇಲೆ ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಫಸ್ಟ್ ನೀವು ನಿಮ್ಮ ನೆಕ್ ಪಾರ್ಟ್ ಏನಿರುತ್ತೆ ಅಲ್ಲಿ ಯೂಸ್ ಮಾಡ್ಕೊಳ್ಳಿ. ಯಾಕಂದರೆ ನಿಮ್ಗೆ ಏನಾದರೂ ರ್ಯಾಷಸ್ ಆಗಿರ್ಬೋದು ಅಥವಾ ಪಿಂಪಲ್ ಬರೋ ಚಾನ್ಸಸ್ ಇದ್ದರೆ, ಈ ಕ್ರೀಮ್ ನಿಮಗೆ ಸೆಟ್ ಆಗೋದಿಲ್ಲ ಅನ್ನೋದಿದ್ರೆ ಅಲ್ಲೇ ಗೊತ್ತಾಗ್ಬಿಡುತ್ತೆ. ಅದಕ್ಕೋಸ್ಕರ ಫಸ್ಟ್ ನೆಕ್ ಪಾರ್ಟಿಗೆ ಹಾಕೊಳ್ಳಿ, ಇಲ್ಲಾಂದರೆ ಡೈರೆಕ್ಟಾಗಿ ಫೇಸ್ಗೆ ಹಾಕೋದ್ರಿಂದ ಪಿಂಪಲ್ಸ್ ಜಾಸ್ತಿ ಆಗುತ್ತೆ. ಹಾಗೆ ವೈಟ್ ಹೆಡ್ಸ್, ಬ್ಲ್ಯಾಕ್ ಹೆಡ್ಸ್ ತುಂಬಾ ಬರುತ್ತೆ. ಡಸ್ಟ್ ಕೂತ್ರೂ ತುಂಬಾ ಜಾಸ್ತಿ ಪಿಂಪಲ್ ಆಗುತ್ತೆ. ಅದಕ್ಕೋಸ್ಕರ ನೀವು ಫಸ್ಟ್ ಪ್ಯಾಚ್ ಟೆಸ್ಟ್ನ ಮಾಡಿಸ್ಕೊಂಡು ಆಮೇಲೆ ಇದನ್ನು ಯೂಸ್ ಮಾಡ್ಕೊಳ್ಳಿ. ಸೊ ಈ ಇನ್ಫಾರ್ಮೇಷನ್ ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯೂಸ್ ಆಗಿದ್ರೆ ಒಂದು ಲೈಕ್, ಶೇರ್ ಹಾಗೆ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲಲ್ಲಿರುವಂತಹ ಎಲ್ಲ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನಾನು ವೀಡಿಯೋಸ್ ಮಾಡುವಂಥ ರೀತಿ ಡೈಲಿ ವ್ಲಾಗ್, ರ್ಯಾಂಡಮ್ ವ್ಲಾಗ್, ಕುಕ್ಕಿಂಗ್ ಹಾಗೆ ಸ್ಕಿನ್ ಕೇರ್ ಈ ಥರದ್ದೆಲ್ಲ ವ್ಲಾಗ್ ಇದೆ. ಹಾಗೆ ಎಂಟರ್ಟೈನ್ಮೆಂಟ್ ಕೂಡ ಇದೆ. ಸೊ ನನ್ನ ಒಂದು ಚಾನಲಲ್ಲಿ ಹೋಗಿ ವೀಡಿಯೋಸ್ನ ಕಂಪ್ಲೀಟಾಗಿ ನೋಡಿ ಸಪೋರ್ಟ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್.